2023-24 ಸಾಲ ಅಂದ್ರೆ ಕಳೆದ ವರ್ಷದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಆಗಿರುವಂತಹ ಕಾಮಗಾರಿಗಳಿಗೆ ದನದ ಪಟ್ಟಿ ಆಗಿರ್ಬೋದು ಅಥವಾ ವಸತಿ ಯೋಜನೆ ಅಡಿಯಲ್ಲಿ ಕೂಲಿ ಹಣ ಅಂತೇಳಿ ಪಾವತಿ ಮಾಡ್ತಾರಲ್ಲ ಅದಾಗಿರ್ಬೋದು, ಸೋಕ್ಪಿಟ್ ಕಾಮಗಾರಿಗಳಾಗಿರ್ಬೋದು, ನೀರುಗಾಲುವೆ ಕಾಮಗಾರಿ, ರಸ್ತೆ ಕಾಮಗಾರಿಗಳು, ಚರಂಡಿ ಕಾಮಗಾರಿಗಳು, ಕೆರೆ ಹೂಳೆತ್ತುವಂತಹ ಕಾಮಗಾರಿಗಳು, ಈ ತರದ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಕೂಲಿ ಹಣ 54,82,600 ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ. ಹಾಗೆ ಸಾಮಗ್ರಿ ಹಣ 60,76,000 ರೂಪಾಯಿ ಸಾಮಗ್ರಿ ಹಣ ಪಾವತಿಯಾಗಿದೆ. ಇನ್ನು ಇಲಾಖೆಗೆ ಸಂಬಂಧಪಟ್ಟಂತೆ ತೋಟಗಾರಿಕೆ ಇಲಾಖೆಯಿಂದ ಒಟ್ಟು 49 ಕಾಮಗಾರಿ ತೆಂಗು ಮತ್ತೆ ಅಡಿಕೆ ಹಾಕಿರೋದಕ್ಕೆ 16,78,174 ರೂಪಾಯಿ ಕೂಲಿ ಹಣವನ್ನ ಪಾವತಿ ಮಾಡಿದ್ದಾರೆ. ಹಾಗೆ ರೇಷ್ಮೆ ಇಲಾಖೆಯಿಂದ ಒಂದೇ ಒಂದು ಕಾಮಗಾರಿ ಇಂಕುನೇರಳೆ ನಾಟಿ ಮಾಡಿರುವಂತದ್ದು ಯಾರು ಅಂತ ತಿಳಿಸ್ತೀವಿ, ಅದಕ್ಕೆ 44,240 ರೂಪಾಯಿ ಹಣವನ್ನ ಪಾವತಿ ಮಾಡಿದ್ದಾರೆ. ಇನ್ನು ಕೃಷಿ ಇಲಾಖೆಯಿಂದ 2 ಬದು ನಿರ್ಮಾಣ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ 25,912 ರೂಪಾಯಿ ಹಣವನ್ನ ಪಾವತಿ ಮಾಡಿದ್ದಾರೆ. ಹಾಗೆ ಸಾಮಾಜಿಕ ಅರಣ್ಯ ಇಲಾಖೆಯಿಂದ ಒಟ್ಟು ಸಾಮಗ್ರಿ ಹಣ ಅಂತೇಳಿ 18,731 ರೂಪಾಯಿ ಹಣವನ್ನು ಪಾವತಿ ಮಾಡಿದ್ದಾರೆ. ಆದರೆ ಸಾಮಾಜಿಕ ಅರಣ್ಯ ಇಲಾಖೆಯವರು ಕಡತಗಳನ್ನು ನಮಗೆ ತಂದುಕೊಟ್ಟಿಲ್ಲ. ಆ ಸಭೆಯಲ್ಲಿ ನಂತರ ನಿಮ್ಗೆ ಮಂಡಿಸ್ತೀವಿ ಯಾವ ಕಾಮಗಾರಿ ಕಡತಗಳನ್ನ ತಂದುಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಸಾಮಗ್ರಿ ಹಣ ಪಾವತಿ ಆಗಿರುವಂತದ್ದಿದೆ 18,731 ರೂಪಾಯಿ. ಇಷ್ಟು ಹಣ ಸಂಬಂಧಪಟ್ಟ ಕಾಮಗಾರಿಗಳಿಗೆ ಖರ್ಚಾಗಿದೆ. ಅದು ಯಾವ ಕಾಮಗಾರಿ, ಯಾವ ಊರು, ಅದಕ್ಕೆ ಎಷ್ಟು ಹಣ ಖರ್ಚಾಗಿದೆ ಅನ್ನೋದನ್ನ ನಮ್ಮ ತಂಡದವರು ನಿಮಗೆ ವರದಿಯನ್ನ ಮಂಡನೆ ಮಾಡ್ತಾರೆ. ಆ ವರದಿ ಸಂಬಂಧಪಟ್ಟಂತೆ